ನಂದಿನಿ ಬರೀ ಹಾಲಿನ ಬ್ರ್ಯಾಂಡ್ ಅಲ್ಲ, ಇದು ನಮ್ಮ ಕನ್ನಡಿಗರ ಹೆಮ್ಮೆ, ನಮ್ಮ ಪ್ರೈಡ್. ಇದು ಹೇಗ್ ಶುರು ಆಯ್ತು ಗೊತ್ತಾ? ಬನ್ನಿ ಹೇಳ್ತೀನಿ. 1955 ಅಲ್ಲಿ ಕರ್ನಾಟಕ ಗೌರ್ಮೆಂಟ್ ಕೊಡಗು ಡಿಸ್ಟಿಕ್ ನ ಕೂಡಿಗೆ ಅನ್ನೋ ಒಂದು ಚಿಕ್ಕ ಟೌನ್ ಅಲ್ಲಿ ಹಾಲನ್ನ ರೈತರಿಂದ ಪ್ರೊಕ್ಯೂರ್ ಮಾಡಿ ಪ್ಯಾಸ್ಚರೈಸ್ ಮಾಡಿ ಗ್ಲಾಸ್ ಬಾಟಲ್ ಗಳಲ್ಲಿ ಸೇಲ್ ಮಾಡಕ್ ಶುರು ಮಾಡೋದು. ಬ್ಯಾಂಗ್ಳೂರ್ ಅಂತ ದೊಡ್ಡ ಸಿಟಿಗಳಲ್ಲಿ ಹಾಲಿನ ಡಿಮ್ಯಾಂಡ್ ಜಾಸ್ತಿ ಇದ್ದಿದ್ದರಿಂದ ಇದು ಗ್ರಾಜುಯಲಿ ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತು ಮತ್ತೆ ಫೇಮಸ್ ಆಯ್ತು. 1974 ಅಲ್ಲಿ ವರ್ಲ್ಡ್ ಬ್ಯಾಂಕ್ ಇಂದ ಲೋನ್ ತಗೊಂಡು ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಡೈರಿನ ಶುರು ಮಾಡ್ತಾರೆ. ಅದಕ್ಕೆ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೆಸರಿಡ್ತಾರೆ. ಅದು ಈಗ ಚೇಂಜ್ ಆಗಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂದ್ರೆ KMF ಆಗಿದೆ. 1983 ಅಲ್ಲಿ KMF ಅಂಡರ್ ಅಲ್ಲಿ ನಂದಿನಿ ಅನ್ನೋ ಬ್ರ್ಯಾಂಡ್ ನ ಶುರು ಮಾಡೋದು. ನಂದಿನಿ ಶುರು ಮಾಡಿದ ಮೇನ್ ಮೋಟಿವೇ ನಮ್ಮ ರೈತರ ಇನ್ಕಮ್ ಸೋರ್ಸ್ ನ ಜಾಸ್ತಿ ಮಾಡಬೇಕು ಅಂತ. ಇವರು ರೈತರಿಗೆ ಒಳ್ಳೆ ಬೆಲೆ ಕೊಟ್ಟು ಹಾಲನ್ನ ಪ್ರೊಕ್ಯೂರ್ ಮಾಡಿ ನಮಗೆಲ್ಲ ತುಂಬಾ ಕಮ್ಮಿ ರೇಟಿಗೆ ಕಮ್ಮಿ ಮಾರ್ಜಿನ್ ಅಲ್ಲಿ ಮಾರಕ್ ಶುರು ಮಾಡೋದು. ಇವಾಗ್ಲೂ ನೀವು ಬೇರೆ ಬ್ರ್ಯಾಂಡಿಗೆ ಹೋಲಿಸ್ಕೊಂಡ್ರೆ ನಂದಿನಿ 8 ರಿಂದ 10 ರೂಪಾಯಿ ಕಮ್ಮಿಗೆ ಸಿಗುತ್ತೆ. ನಂದಿನಿ ಫೇಮಸ್ ಆಗಕ್ಕೆ ಇನ್ನೊಂದು ರೀಸನ್ ಏನಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ವರ್ಷಾಂಗಟ್ಲೆ ಇವರು ನಂದಿನಿನ ಫ್ರೀ ಆಗಿ ಪ್ರಮೋಟ್ ಮಾಡೋದ್ರು. ಅದಾದ್ಮೇಲೆ ಇವರ ಮಕ್ಕಳಾದ ಪುನೀತ್ ರಾಜ್ಕುಮಾರ್ ಮತ್ತೆ ಶಿವರಾಜ್ ಕುಮಾರ್ ಅವರು ಸಹ ಇದನ್ನ ಫ್ರೀ ಆಗಿ ಪ್ರಮೋಟ್ ಮಾಡ್ತಾರೆ. ಇವತ್ತು ನಂದಿನಿ ಬರೋಬ್ಬರಿ 25 ಲಕ್ಷ ರೈತರಿಗೆ ಇನ್ಕಮ್ ಜನರೇಟ್ ಮಾಡ್ತಿದೆ. ಮತ್ತೆ 15,981 ಡೈರಿ ಅಸೋಸಿಯೇಷನ್ಸ್ ಇದೆ. ಐರ್ಲೆಂಡ್ ಮತ್ತೆ ಸ್ಕಾಟ್ಲೆಂಡ್ ಕ್ರಿಕೆಟ್ ಬೋರ್ಡ್ಗೂ ಇದು ಸ್ಪಾನ್ಸರ್ ಮಾಡ್ತಿದೆ. ಇವತ್ತು ನಂದಿನಿ ಐಸ್ ಕ್ರೀಮ್, ಹಾಲು, ತುಪ್ಪ ಅಂತ 175ಕ್ಕೂ ಹೆಚ್ಚು ಮಿಲ್ಕ್ ಪ್ರಾಡಕ್ಟ್ ನ ಪ್ರೊಡಕ್ಷನ್ ಮಾಡ್ತಿದೆ. ಇದರಲ್ಲಿ ನಿಮ್ಮ ಫೇವರೇಟ್ ಪ್ರಾಡಕ್ಟ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ನಂದಿನಿ ಬ್ರ್ಯಾಂಡ್ ನ ಆನ್ಯುವಲ್ ರೆವೆನ್ಯೂ ಬಂದು 17,000 ಕೋಟಿ. ಇದೇ ರೀತಿ ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಕೇಳಬೇಕು ಅಂದ್ರೆ ನನ್ನ ಫಾಲೋ ಮಾಡಿ.